ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ವಾಟ್ಸಪ್ನಿಂದ ನಿಮ್ಮ ನಡುವಿನ ಸಂಬಂಧವೇ ಹಾಳಾಗಬಹುದು. ನೀವು ಸಂಗಾತಿಯ ಜೊತೆಗೆ ವಾಟ್ಸಪ್ ಸಲ್ಲೇ ವ್ಯವಹರಿಸುತ್ತಿದ್ದರೆ ಆಗ ಈ ಲೇಖನ ಸ್ಟೋರಿ ಕೇಳಿ. ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಮತ್ತು ಯಾವುದೇ ಸಂಬಂಧ, ಯಾವ ಸ್ನೇಹಿತರ ಬಂಧುಗಳವು ಬೇಡ ಎನ್ನುವಂತಹ ಕಾಲವಿದು. ಜನರು ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಅದರಲ್ಲೇ ತಮ್ಮ ಜೀವನವು ಎಂದು ತಿಳಿದುಕೊಂಡಿರುವುದು. ಹೀಗಾಗಿ ಅವರಿಗೆ ಹೊರ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎನ್ನುವುದರ ಕೂಡ ತಿಳಿಯದು. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವ ತನಕ ಮೊಬೈಲನ್ನು ಕೆಳಗೆ ಇಡಲು ಕೂಡ ಹಿಂಜಾರಿಯುವವರು. ಒಂದು ವೇಳೆ ಮೊಬೈಲ್ನ ಚಾರ್ಜ್ ಖಾಲಿ ಆದರೂ ಚಾರ್ಜ್ ಆಗುತ್ತಾ ಇರುವಂತೆ ಮೊಬೈಲ್ನಲ್ಲಿ ತೊಡಗಿಸಿಕೊಳ್ಳುವವರು. ಮೊಬೈಲ್ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಚಾರಗಳು ಅಗತ್ಯವಾದರೂ ಇದನ್ನು ಮಿತಿ ಮೀರಿ ಬಳಕೆ ಮಾಡುವ ಪರಿಣಾಮದಿಂದ ಸಮಸ್ಯೆಗಳು ಎದುರಾಗಬಹುದು. ಅದರಲ್ಲೂ ಮುಖ್ಯವಾಗಿ ವಾಟ್ಸಪ್ ನಂತರ ಸಾಮಾಜಿಕ ಜಾಲತಾಣದಿಂದ ಕೆಲವೊಂದು ಸಲ ಸಂಬಂಧದಲ್ಲಿ ಬಿರುಕು ಮೂಡಬಹುದು. ಹುಷಾರ್. ಅದು ಹೇಗೆ ಎಂದು ನಾವು ನಿಮಗೆ ಈ ಸ್ಟೋರಿನಲ್ಲಿ ತಿಳಿಸಿಕೊಡಲಾಗಿದೆ. ಮೆಸೇಜ್ ನೋಡಿಯೂ ಉತ್ತರಿಸುತ್ತಿದ್ದರೆ ಮೆಸೇಜ್ ನೋಡಿದ ಕೂಡಲೇ ಬೀಳುವಂತಹ ನೀಲಿ ಗುರುತು ವಾಟ್ಸಪ್ನಲ್ಲಿ ಹೊಸತಾಗಿ ಸೇರ್ಪಡೆ ಮಾಡಲಾಗಿದ್ದು ಇದು ಮತ್ತಷ್ಟು ಗೊಂದಲವನ್ನು ಉಂಟು ಮಾಡುತ್ತಿದೆ. ಮೆಸೇಜ್ ನೋಡಿಯೂ ಯಾಕೆ ಉತ್ತರ ನೀಡುತ್ತಿಲ್ಲ ಎನ್ನುವ ಗೊಂದಲವು ಕಾಡುತ್ತಿದೆ. ಏನೋ ಒಂದು ರೀತಿಯಲ್ಲಿ ತಳಮಳ. ಆತ ಮೆಸೇಜ್ ನೋಡಿ ಕೆಲವೇ ಕ್ಷಣಗಳಾಗಿದ್ದರೂ ಅದಕ್ಕೆ ಯಾಕೆ ಉತ್ತರಿಸಲಿಲ್ಲ ಎನ್ನುವ ಆತಂಕವು ಸಂಗಾತಿಯಲ್ಲಿ ಮೂಡುವುದು ಹಾಗೂ ಇದು ಜಗಳಕ್ಕೆ ಹಾದಿ ಮಾಡಿಕೊಡುವುದು. ಕೆಲವರು ಮತ್ತೆ ಮತ್ತೆ ಅದೇ ಮೆಸೇಜ್ ಮಾಡುತ್ತಿರುವವರು. ಆದರೆ ಇದು ಸಂಬಂಧದಲ್ಲಿ ಎಷ್ಟರ ಮಟ್ಟಿಗೆ ನೆರವಾಗುವುದು ಎನ್ನುವುದರ ಮಾತ್ರ ತಿಳಿಯದು. ಆನ್ಲೈನ್ನಲ್ಲಿ ಇದ್ದೀರಾ? ಆತ ವಾಟ್ಸಪ್ನಲ್ಲಿ ಆನ್ಲೈನ್ನಲ್ಲಿ ಇದ್ದಾನೆಯಾ ಅಥವಾ ಇಲ್ಲವಾ ಎಂದು ತಿಳಿಯಲು ಕೆಲವು ಪತ್ನಿಯರು ದಿನವಿಡೀ ತಮ್ಮ ವಾಟ್ಸಪ್ಪನ್ನು ನೋಡುತ್ತಾ ಇರುವವರು. ಆದರೆ ಕೊನೆಯ ಬಾರಿಗೆ ಯಾವಾಗ ನೋಡಿದ್ದೇನೆ ಎನ್ನುವುದನ್ನು ಕೂಡ ಅವರು ಗಮನಿಸುವವರು. ಮೆಸೇಜ್ಗಳನ್ನು ಹಾಗೆ ಕಳುಹಿಸುತ್ತಿದ್ದರೆ ಅದರಿಂದ ಸಂಬಂಧವು ಬಲಗೊಳ್ಳುವುದು. ಆತ ತನ್ನ ಕೆಲಸದ ಕಡೆ ಗಮನ ಹರಿಸಲು ಬಯಸುತ್ತಿದ್ದರೆ ಆಗ ನೀವು ಮೆಸೇಜ್ ಮಾಡುತ್ತಿದ್ದರೆ ಅದರಿಂದ ಆತನಿಗೆ ತೊಂದರೆ ಆಗಬಹುದು. ಇದರಿಂದ ಸಂಬಂಧಕ್ಕೆ ಹಾನಿ. ಸಂಬಂಧದಲ್ಲಿ ವಾಟ್ಸಪ್ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತಿರುವುದು ತಿಳಿದಿರಬಹುದು. ವಾಟ್ಸಪ್ನಲ್ಲಿ ಹೆಚ್ಚಿನ ಮಾತುಕತೆಯ ಕೊನೆಗೊಳ್ಳುವುದು ಮತ್ತು ಇದರಿಂದ ಮತ್ತಷ್ಟು ಗೊಂದಲ ಹಾಗೂ ಸಮಸ್ಯೆಯು ಉಂಟಾಗುವುದು. ಕೆಲವೊಂದು ಮೆಸೇಜ್ಗಳು ನೇರವಾಗಿ ಮಾತನಾಡುವ ಮಾತುಗಳಿಗಿಂತ ಭಿನ್ನವಾಗಿರುವುದು. ಜೊತೆಯಾಗಿ ಇಬ್ಬರು ಒಳ್ಳೆಯ ಸಮಯ ಕಳೆಯುವ ಬದಲು ಕೆಲವರು ವಾಟ್ಸಪ್ನಲ್ಲೇ ಸಮಯ ಕಳೆಯುತ್ತಿರುವವರು. ಇದರಿಂದ ಸಂಬಂಧಕ್ಕೆ ಹಾನಿ ಆಗುವುದು. ವಾಟ್ಸಪ್ನಿಂದ ಆದಷ್ಟು ದೂರ ಉಳಿಯಿರಿ. ವಾಟ್ಸಪ್ನಿಂದಾಗಿ ನೀವು ಮತ್ತಷ್ಟು ಆಕ್ರಮಣಕಾರಿ ಆಗಬಹುದು. ಕೆಲವೊಂದು ಸಲ ನೀವು ಕೇವಲ ನಿರ್ಲಕ್ಷ್ಯತನದಿಂದ ಆಗಬಹುದು ಅಥವಾ ಮೆಸೇಜನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಅಸಡ್ಡೆ ಕೂಡ ತೋರಬಹುದು. ಹೀಗೆ ಮಾಡಿದರೆ ಅದು ಸಂಬಂಧವನ್ನು ಮುರಿದು ಹಾಕಬಹುದು. ಇದು ದೀರ್ಘಾವಧಿಯ ಸಂಬಂಧದ ಮೇಲೆ ಪರಿಣಾಮ ಬೀರುವುದು ಖಚಿತ. ಕೆಲವರ ತಮ್ಮ ವಾಟ್ಸಪ್ ಸ್ಟೇಟಸನ್ನು ಅಪ್ಡೇಟ್ ಮಾಡಲು ತಪ್ಪಿತಸ್ಥನ ಭಾವನೆ ಎದುರಿಸುವವರು. ಸಂಗಾತಿಯಿಂದಾಗಿ ನೋವಾಗಿದ್ದರೆ ಅದನ್ನು ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿ ಬಿಡುವವರು. ನೀವು ಅವರೊಂದಿಗೆ ಸಂವಹನ ನಡೆಸಬೇಕಂತೂ ಮತ್ತು ಭಿನ್ನಾಭಿಪ್ರಾಯವನ್ನು ಬಗೆಹರಿಸಬೇಕು. ಯಾವಾಗಲೂ ಸಂಗಾತಿಯ ಜೊತೆಗೆ ವಾಟ್ಸಪ್ನಲ್ಲಿ ಮಾತನಾಡುತ್ತಿದ್ದರೆ ಅದರಿಂದ ಸಂಬಂಧಕ್ಕೆ ಹಾನಿ ಆಗಬಹುದು. ಇದರಿಂದ ನೀವು ಗುಣಮಟ್ಟದ ಸಮಯವನ್ನು ಸಂಗಾತಿಯ ಜೊತೆಗೆ ಕಳೆಯಿರಿ. ವಾಟ್ಸಪ್ನಿಂದ ಆದಷ್ಟು ದೂರ ಉಳಿಯುವುದು ವಾಸ್ತವದಲ್ಲಿ ಬದುಕು ಕಳೆಯಿರಿ. ಯಾವುದೇ ರೀತಿಯಲ್ಲಿ ಜಾಸ್ತಿ ಹಚ್ಕೊಂಬೋದರಿಂದ ನಿಮ್ಮ ಜೀವನ, ನಿಮ್ಮ ಲೈಫ್ ಮೇಲೆ ಬಹಳ ಎಚ್ಚರವಾಗಿ ಇರಬೇಕು. ನಿಮ್ಮ ಲೈಫ್ ಖರಾಬ್ ಆಗುತ್ತೆ. ಹುಷಾರಾಗಿರ್ರಿ. ಜಾಸ್ತಿ ಯಾವುದೇ ರೀತಿಯಲ್ಲಿ ಆನ್ಲೈನ್ನಲ್ಲಿ ಇರೋಕ್ಕೆ ಹೋಗಬೇಡಿ. ಕೆಲಸ ಮೇಲೆ ಧ್ಯಾನ ಇರಲಿ. ಇವೆಲ್ಲ ಕೆಲಸಕ್ಕೆ ಬರಲು ಇವೆಲ್ಲ 2 ದಿನನೇ. ನೀವು ಯಾವ ಥರ ಯೂಸ್ ಮಾಡ್ಕೋತಿ ಆ ಥರ ನಿನ್ನ ಜೀವನ ಇರುತ್ತದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.